ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ಗಿಲ್ಲಿ ಎಂಗೇಜ್ಮೆಂಟು, ಕಾವ್ಯ ಎಂಗೇಜ್ಮೆಂಟು, ರಕ್ಷಿತಾ ಹೊಟ್ಟೆ ಉರಿ ಈ ಕುರಿತಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ಅಸಲಿಗೆ ಏನೇನಾಗಿದೆ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ವಾರ ಫ್ಯಾಮಿಲಿ ಬೇಕಿತ್ತು. ಆ ಒಂದು ಸಂದರ್ಭದಲ್ಲಿ ಕಾವ್ಯ ಮನೆಯವರು ಕೂಡ ಬಂದಿದ್ದರು. ಕಾವ್ಯ ಮನೆಯವರು ಗಿಲ್ಲಿಗೆ ಒಂದು ಬ್ರಾಸ್ಲೆಟನ್ನು ತೆಗೆದುಕೊಂಡು ಬಂದಿರ್ತಾರೆ. ಆ ಸಂದರ್ಭಕ್ಕೆ ಅದನ್ನು ಚರ್ಚೆ ಆಗುವಂಥದ್ದು. ಕಾವ್ಯ ಮನೆಯವರು ಬರಬೇಕಾದಂಥ ಸಂದರ್ಭದಲ್ಲಿ ಗಿಲ್ಲಿ ತಲೆಯಲ್ಲಿ ಏನು ಓಡ್ತಾ ಇತ್ತು ಅನ್ನೋ ರೀತಿ ಕಿಚ್ಚ ಸುದೀಪ್ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಈ ಗಿಲ್ಲಿ ಒಂದು ಸಂದರ್ಭಕ್ಕೆ ಹೇಳ್ತಾನೆ, ನಮ್ಮ ಕಡೆ ಎಲ್ಲ ಎಂಗೇಜ್ಮೆಂಟಿಗೆ ಬ್ರಾಸ್ಲೆಟ್ ಹಾಕ್ತಾರೆ ಅಂತ. ಆಗ ಈ ಒಂದು ಕಾವ್ಯ ಕೂಡ ಹೇಳ್ತಾಳೆ, ನಮ್ಮ ಕಡೆ ಎಂಗೇಜ್ಮೆಂಟಲ್ಲಿ ರಿಂಗನ್ನು ಹಾಕ್ತಾರೆ ಅಂತ. ಈಗ ಕಾವ್ಯ ಮತ್ತು ಈ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಗೇಜ್ಮೆಂಟ್ ವಿಚಾರ ಒಂದು ತಮಾಷೆಯಾಗಿ ಚರ್ಚೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಎಲ್ಲ ವಿಚಾರವನ್ನು ಹೊರತುಪಡಿಸಿ ಹೊಟ್ಟೆ ಹುರಿ ಅನ್ನೋ ಒಂದು ಪದ ಬಳಕೆ ಆಗುತ್ತೆ. ಆ ಒಂದು ಪದ ಬಳಕೆ ಯಾವ ಸಂದರ್ಭಕ್ಕೆ ಆಯಿತು, ಹೇಗಾಯಿತು ಅಂತ ಗಮನಿಸೋದಾದರೆ, ಕಾವ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗದೇ ಇರುವುದನ್ನು ಈಗ ರಕ್ಷಿತಾ ಹೊಟ್ಟೆ ಹುರ್ಕೊಳ್ತಾ ಇದ್ದಾಳೆ. ಜೊತೆಗೆ ಅವಳನ್ನು ಮನೆಯಿಂದ ಹೊರಗಡೆ ಕಳಿಸಿ ಆ ಒಂದು ಕಾವ್ಯ ಜಾಗಕ್ಕೆ ನಾನು ಕೂತ್ಕೋಬೇಕಂದ್ರೆ ಗಿಲ್ಲಿ ಪಕ್ಕದಲ್ಲಿ ನಾನು ಕೂತ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಈ ರಕ್ಷಿತಾಗಿದೆ ಅನ್ನೋ ರೀತಿ ಸುದೀಪ್ ಅವರು ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಇದು ಪ್ರೋಮೋದಲ್ಲಿ ನೋಡಿದಾಗ ಯಾವುದು ಎಲ್ಲಿಂದ ಬಂದಿರುತ್ತೆ, ಯಾವುದು ಎಲ್ಲಿಗೆ ಸಿಂಕ್ ಆಗಿರುತ್ತೆ ಗೊತ್ತಿರೋದಿಲ್ಲ. ಪ್ರೋಮೋ ಒಂದು ಹೈಲೈಟ್ ಆಗಿರುತ್ತೆ. ಪ್ರೋಮೋದಲ್ಲಿ ಬರುವಂಥದ್ದೆಲ್ಲವನ್ನು ಕೂಡ ಇದೇ ಪ್ಯಾಟ್ರನಲ್ಲಿ ಇದೆ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಸೊ ಪ್ರೋಮೋದಲ್ಲಿ ತುಂಬ ಹೈಲೈಟ್ ಇರೋದರಿಂದ ಎಪಿಸೋಡನ್ನು ಗಮನಿಸಿದಾಗ ಯಾವುದು ವಿಷಯಕ್ಕೆ ಯಾವ ಸಂದರ್ಭದಲ್ಲಿ ಏನು ಮಾತನಾಡಿದ್ರು ಅಂತ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.